ಈಗಾಗಲೇ ಬಿಹಾರ ರಾಜ್ಯದ ಮತದಾನ ಪ್ರಭುಗಳು ಕ್ಲೀನ್ ಮ್ಯಾಂಡೇಟ್ ಅನ್ನು ಕೊಟ್ಟಿದ್ದಾರೆ ಎನ್ಡಿಎಗೆ. ಬರೋಬ್ಬರಿ 205 ಸ್ಥಾನಗಳಲ್ಲಿ ಬಿಜೆಪಿ ಈಗ ಮುನ್ನಡೆಯನ್ನು ಸಾಧಿಸಿಕೊಂಡು ಈಗ ಅಧಿಕಾರವನ್ನು ಮತ್ತೊಮ್ಮೆ ನಿತೀಶ್ ಕುಮಾರ್ ನೇತೃತ್ವದ ಸರ್ಕಾರ ಕ್ಷಣಗಣನೆ ಆರಂಭ ಆಗಿದೆ. ಬಿಹಾರದ ಜನ ತೀರ್ಪನ್ನು ಕೊಟ್ಟಿದ್ದಾರೆ. ಎನ್ಡಿಎಗೆ ಸ್ಪಷ್ಟವಾದಂತಹ ಬಹುಮತ ಇದೆ. ನೋಡಿ, ಎನ್ಡಿಎ ನೇರವಾಗಿ ಇಷ್ಟು ದೊಡ್ಡ ಪ್ರಮಾಣದ ಬಹುಮತವನ್ನು ಸಾಧಿಸುತ್ತೆ ಅನ್ನೋ ಒಂದು ಊಹೆ ಯಾರಿಗಿತ್ತೋ ಇಲ್ವೋ, ಬಟ್ ಕೇಂದ್ರದ ನಾಯಕರಿಗಂತೂ ಖಂಡಿತ ಇತ್ತು. ನಿತೀಶ್ ಕುಮಾರ್ ಮತ್ತೊಮ್ಮೆ ಸರ್ಕಾರವನ್ನು ರಚನೆ ಮಾಡ್ತಾರೆ. ಈ ಬಾರಿ ಬಿಹಾರದಲ್ಲಿ ನಮ್ಮದೇ ಸರ್ಕಾರ ಅಂತ ಘಂಟಾಘೋಷವಾಗಿ ಒಂದೇ ಒಮ್ಮತದ ಮನಸ್ಸಿನಿಂದ ಎಲ್ಲ ನಾಯಕರು ಇದ್ರು. ಈ ನಿಟ್ಟಿನಲ್ಲಿ ಇವತ್ತು ಚುನಾವಣಾ ಫಲಿತಾಂಶ ಹೊರಗಡೆ ಬಿದ್ದಿದೆ. ಇನ್ನು ರಾಹುಲ್ ಗಾಂಧಿ ಅವರು ಮಹಾಗಠಬಂಧನ್ನಲ್ಲಿ ಏನು ಚುನಾವಣೆಯನ್ನು ಎದುರಿಸಿದ್ರು, ಮಹಾಗಠಬಂಧನ್ ನಿಜಕ್ಕೂ ಕೂಡ ನಿರೀಕ್ಷಿಸಿದ ಮಟ್ಟ ಏನಿತ್ತು ಅದನ್ನು ಸಾಧಿಸ್ಲಿಕ್ಕೆ ಆಗಲೇ ಇಲ್ಲ. ಕೇವಲ 31 ಸ್ಥಾನದಲ್ಲಿ ಮಾತ್ರ ಮಹಾಗಠಬಂಧನ್ ಇದೆ. ಎನ್ಡಿಎ ಬರೋಬ್ಬರಿ 205 ಔಟ್ ಆಫ್ 243, 205 ಕ್ಷೇತ್ರಗಳಲ್ಲಿ ಎನ್ಡಿಎ, ಇನ್ನು 31 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್, 7 ಕ್ಷೇತ್ರಗಳಲ್ಲಿ ಇತರೆ ಅಭ್ಯರ್ಥಿಗಳು ಈಗ ವಿಧಾನಸಭೆಯನ್ನ ಪ್ರವೇಶ ಮಾಡಿಸ್ತಾ ಇದ್ದಾರೆ. ಇನ್ನು ಎನ್ಡಿಎ ಜೊತೆ ಇರುವಂತಹ ಜೆಡಿಯು 83 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದರೆ ಬಿಜೆಪಿ 95 ಕ್ಷೇತ್ರಗಳಲ್ಲಿ ಗೆಲುವಿನ ನಾಗಾಲೋಟವನ್ನು ಮುಂದುವರಿಸಿದೆ. ಇನ್ನು ಎಲ್ಜೆಪಿ 19 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿದೆ. 9 ಕ್ಷೇತ್ರಗಳಲ್ಲಿ ಇತರೆ ಎನ್ಡಿಎ ಜೊತೆ ಇರುವಂಥ ಇತರೆ 9 ಕ್ಷೇತ್ರಗಳಲ್ಲಿ ಇದ್ದಾರೆ. ಇನ್ನು ಆರ್ಜೆಡಿ 25 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದರೆ ಮಹಾಗಠಬಂಧನ್ನಲ್ಲಿ ಕಾಂಗ್ರೆಸ್ 3 ಕ್ಷೇತ್ರಗಳಿಗೆ ಮಾತ್ರ ಸೀಮಿತ ಆಗಿದೆ. ಇನ್ನು ಲೆಫ್ಟ್ 3 ಕ್ಷೇತ್ರ. ಅಂದರೆ ಉಳಿದಂಥವರು ಶೂನ್ಯ ಸಾಧನೆ, ಜೆಎಸ್ಪಿ ಶೂನ್ಯ ಸಾಧನೆ. ಎನ್ಡಿಎ ಪ್ರಧಾನಿ ನರೇಂದ್ರ ಮೋದಿ, ಹಾಲಿ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಜೋಡೆತ್ತಿನ ಕಾರ್ಯ ಯಾವ ರೀತಿ ಇದೆ ಅಂದರೆ ಬರೋಬ್ಬರಿ 205 ಸ್ಥಾನಗಳನ್ನು ಗಳಿಸುವಲ್ಲಿ ಸಫಲರಾಗಿದ್ದಾರೆ. ಇನ್ನು ಈಗಾಗಲೇ ದೇಶದ ಎಲ್ಲ ರಾಜ್ಯಗಳಲ್ಲೂ ನೇರವಾಗಿ ಎನ್ಡಿಎ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದೆ. ಬಿಹಾರದಲ್ಲಿ ಮತ್ತೊಮ್ಮೆ ನಾವು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದೀವಿ ಅನ್ನೋ ಸಂಭ್ರಮಾಚರಣೆಯಲ್ಲಿ ಬಿಜೆಪಿಯ ನಾಯಕರು, ಎನ್ಡಿಎ ಮೈತ್ರಿಕೂಟದ ನಾಯಕರು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಪ್ರಶಾಂತ್ ಕಿಶೋರ್ ಅವರು ಕಳೆದ 1 ವರ್ಷದಿಂದ ಬಿಹಾರದಲ್ಲಿ ವಿವಿಧ ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿಯನ್ನು ನೀಡಿ ಈಗ ಏನು ಒಂದು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ರು, ಅವರಿಗೆ ಅದೃಷ್ಟ ಕೈ ಕೊಟ್ಟಿದೆ. ಇನ್ನು ಮತ್ತೊಂದು ಪ್ರಮುಖ ವಿಚಾರ ಏನು ಅಂದರೆ 10ನೇ ಬಾರಿಗೆ ಸಿಎಂ ಆಗಿ ನಿತೀಶ್ ಕುಮಾರ್ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತಿದ್ದಾರೆ. ನೋಡಿ, ಎನ್ಡಿಎ 205 ಸ್ಥಾನಗಳಲ್ಲಿ ಜೆಡಿಯು ಎನ್ಡಿಎ ಜೊತೆ ಗುರುತಿಸ್ಕೊಂಡಿರೋದು 82, ಬಿಜೆಪಿ 95, ಎಲ್ಜೆಪಿ 19, ಇತರೆ 9. ಇನ್ನು ಮಹಾಗಠಬಂಧನ್ನಲ್ಲಿ ಸಿಕ್ಕಿರೋದವ್ರಿಗೆ 31 ಸ್ಥಾನ. ಅದರಲ್ಲಿ ಆರ್ಜೆಡಿ 25, ಕಾಂಗ್ರೆಸ್ 3, ಲೆಫ್ಟ್ 3, ಅದರ್ಸ್ 0. ಇನ್ನು ಜೆಎಸ್ಪಿ ಶೂನ್ಯ ಸಾಧನೆ. ಬಿಹಾರ ವಿಧಾನಸಭಾ ಕ್ಷೇತ್ರದ ಸಂಖ್ಯಾಬಲ ನೋಡೋದಾದರೆ 243 ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶ ಈಗ ಹೊರಬಿದ್ದಿದೆ. ಅದರಲ್ಲಿ ಎನ್ಡಿಎ ಬರೋಬ್ಬರಿ 205 ಸ್ಥಾನಗಳನ್ನು ಗಳಿಸಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾ ಇದ್ದಾರೆ. ಮಹಾಗಠಬಂಧನ್ 31 ಕ್ಷೇತ್ರಗಳಲ್ಲಿ ಗೆಲ್ಲಲು ಶಕ್ತವಾಗಿದೆ. ಜೆಎಸ್ಪಿ 0, ಇತರೆ ಅವರು 7 ಸ್ಥಾನಗಳಲ್ಲಿ ಗಳಿಸಿದ್ದಾರೆ, ಗೆಲುವಿನ ನಗುವನ್ನು ಬೀರಿದ್ದಾರೆ. ಈ ಮೂಲಕ ಬಿಹಾರ ರಾಜ್ಯದ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಎನ್ಡಿಎ 205 ಸ್ಥಾನಗಳು, ಅದರಲ್ಲಿ ಜೆಡಿಯು 82, ಬಿಜೆಪಿ 95, ಎಲ್ಜೆಪಿ 19, ಇತರೆ 9. ಮಹಾಗಠಬಂಧನ್ 31 ಸ್ಥಾನಗಳನ್ನು ಗೆದ್ದಿದೆ. ಅದರಲ್ಲಿ 31 ಪೈಕಿ ಆರ್ಜೆಡಿ 25, ಕಾಂಗ್ರೆಸ್ 3, ಲೆಫ್ಟ್ 3, ಇತರೆ 0. ಇದು ಸಂಖ್ಯಾಬಲ. ಇನ್ನು ಬಿಹಾರ ತೀರ್ಪು ಪ್ರಕಟವಾಗ್ತಿದ್ದಂತೆ ದೇಶದೆಲ್ಲೆಡೆ ಸಂಭ್ರಮಾಚರಣೆ ಮನೆ ಮಾಡಿದೆ. ಎಲ್ಲ ರಾಜ್ಯಗಳಲ್ಲೂ ಕೂಡ ಎನ್ಡಿಎ ಅರ್ಥಾತ್ ಬಿಜೆಪಿ ಜೊತೆಯಲ್ಲಿನ ಮಿತ್ರ ಪಕ್ಷಗಳ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಇನ್ನು ವಿಶೇಷವಾಗಿ ಬಿಹಾರದಲ್ಲಿ ಫಲಿತಾಂಶ ಹೊರಗಡೆ ಬೀಳ್ತಾ ಇದ್ದಂಗೆ ಲಾಡು ಹಂಚಿ ಸಂಭ್ರಮಿಸಿದ್ದಾರೆ ಕಾರ್ಯಕರ್ತರು. ನಿರೀಕ್ಷೆ ಇತ್ತು ಅವ್ರಿಗೆ. ಇನ್ನು ಸಮೀಕ್ಷೆಗಳು ಕೂಡ
ಈ ಬಾರಿ ಮತ್ತೊಮ್ಮೆ ನಿತೀಶ್ ಕುಮಾರ್ ನೇತೃತ್ವದ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ ಬಿಹಾರಲ್ಲಿ ಅನ್ನೋ ಸುಳಿವನ್ನು ಕೊಟ್ಟಿತ್ತು. ಬಟ್ ಮಹಾಗಠಬಂಧನಲ್ಲಿ ಇರೋವಂಥ ಪಾರ್ಟಿಗಳು, ಪಕ್ಷಗಳು ಅದನ್ನು ತಿರಸ್ಕಾರ ಮಾಡಿದ್ವು. ಫಲಿತಾಂಶ ಬರಲಿ ಆಗ ನೋಡೋಣ ಅಂತ. ಬಟ್ 205 ಸ್ಥಾನಗಳಲ್ಲಿ NDA ಈಗ ಗೆಲುವಿನ ನಗೆಯನ್ನು ಬೀರಿದೆ. ಈ ಮೂಲಕ ಸಮೀಕ್ಷೆಗಳು ಕೊಟ್ಟಿರೋ ಅಂಥ ಅಂಕಿಅಂಶಗಳನ್ನು ಸರಿ ಅನ್ನೋದನ್ನು ಪ್ರೂವ್ ಮಾಡಿದೆ. 204 ಬರಬಹುದು NDA ಅಂತ ಹೇಳಿತ್ತು. ಈಗ 205 ಸ್ಥಾನಗಳಲ್ಲಿ NDA ಗೆದ್ದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.